ಆಲೋಚನೆಗಳೇ ಬೇರೆ ಥರ ಇರುತ್ತೆ. ಇದು ನಮಗೆ ಎಲ್ಲಿ ಗೊತ್ತಾಗುತ್ತಂದರೆ, ಈ ಒಂದು ಕಡಲೆಕಾಯಿ ತಿಂತಾ ಇರಬೇಕಾದ್ರೆ ಇವರು ನಡೆಸುವ ಮಾತುಕತೆ ಏನಿದೆ ಅದರಲ್ಲಿ ನಾವು ಅದನ್ನು ಅರ್ಥಕೊಬೋದು. ಹೇಗಂದರೆ, ಈಗ ಸಾಕವ್ವ, ಕಾಳಣ್ಣ, ಸಣ್ಣಯ್ಯ, ಗೌರಮ್ಮ ಇವರೆಲ್ಲ ಆ ಸಾಹುಕಾರದಂತಹ ಯತ್ತಪ್ಪನವರ ಒಂದು ಶ್ರೀಮಂತಿಕೆಯ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆದರೆ ಗುರುಸಿದ್ದು, ಪುಟ್ಟಗೌರಿ, ಶಿವು ಇವರಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ಅವರ ಆಲೋಚನೆಗಳು, ಅವರ ಒಂದು ಇಂಟ್ರೆಸ್ಟ್ ಬೇರೆ ಇರುತ್ತೆ. ಈಗ ಗುರುಸಿದ್ದು ಏನಿದ್ದಾನೆ, ಅವನು ಸ್ವಲ್ಪ ಹೊರಗಿನ ಜಗತ್ತನ್ನು ನೋಡಿದವನು. ಅವನೊಂದು ವಿಷಯವನ್ನು ಹೇಳ್ತಾನೆ. ಏನು ಅಂದರೆ, ತಗಡೂರು ಅಂತ ಒಂದು ಊರಿನಲ್ಲಿ ಚನ್ನಬಸವಯ್ಯ ಅನ್ನೋರ ಹೋಟೆಲ್ನಲ್ಲಿ ನಮ್ಮವರು ಸಹ ಹೋಗಿ ಕಾಫಿ ತಿಂಡಿ ಇದನ್ನೆಲ್ಲ ತೊಗೊಳ್ತಾ ಇದ್ದಾರೆ, ನಾನು ಸಹ ಅಲ್ಲಿ ಕಾಫಿ ಮತ್ತು ತಿಂಡಿ ತೊಗೊಂಡೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಈ ಒಂದು ವ್ಯವಸ್ಥೆ ಏನಿದೆ ಅದರಿಂದ ಹೊರಗಡೆ ಬಂದು ತಮಗೆ ಒಂದು ಸಮಾನತೆಯನ್ನು ನೀಡುವಂತಹ ಒಂದು ಸಮಾಜದಲ್ಲಿ ಬದುಕಬೇಕು, ಈ ವ್ಯವಸ್ಥೆಯಿಂದ ಹೊರಗಡೆ ಹೋಗಬೇಕು ಅನ್ನೋದು ಅವನ ಒಂದು ಆಲೋಚನೆ ಆಗಿರುತ್ತೆ. ಈಗ ಪುಟ್ಟಗೌರಿ ಏನಿದ್ದಾಳೆ, ಅವಳು ಆ ನವಿಲಿನ ಚಿತ್ರವನ್ನು ಗೋಡೆ ಮೇಲೆ ಬಿಡಿಸ್ತಾಳೆ. ಹೇಗಂದರೆ, ಮೊದಲು ಅವಳು ಕಾಲಿನಿಂದ ಶುರು ಮಾಡ್ತಾಳೆ. ಯೂಶಲಿ ನಾವು ಒಂದು ಚಿತ್ರವನ್ನು ಬರೀಬೇಕಾದ್ರೆ ತಲೆಯಿಂದ ಶುರು ಮಾಡ್ತೀವಿ. ಅಂದರೆ ಈ ಸಮಾಜದ ಒಂದು ರೀತಿ ನೀತಿಗಳು, ಕಟ್ಟುಪಾಡುಗಳು ಏನಿದೆ ಅದರ ಒಂದು ವಿರುದ್ಧವಾಗಿ ಇರುವಂತಹ ಒಂದು ಮನೋಭಾವ ಅಂತ ಹೇಳ್ಬೋದು. ಅದು ಪುಟ್ಟಗೌರಿ. ಅದೇ ರೀತಿ ಶಿವು ಏನಿದ್ದಾನೆ, ಅವನ ಒಂದು ವಿದ್ಯಾಭ್ಯಾಸ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಶಿವು ಏನಿದ್ದಾನೆ, ಅವನು ಮುಂದೆ ಬೆಳೆದು ದೊಡ್ಡವನಾದ ಮೇಲೆ ಈ ಒಂದು ವ್ಯವಸ್ಥೆ ಏನಿದೆ ಅದರ ವಿರುದ್ಧ ಅವನು ಹೋರಾಡ್ಬೋದು, ಅಥವಾ ಈ ಒಂದು ದಲಿತರ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೊಬೋದು. ಆ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೊಳ್ಳೋಕ್ಕೆ ನಮಗೆ ಇರುವಂತಹ ಒಂದೇ ಒಂದು ವಿಷಯ ಏನು ಅಂದರೆ ವಿದ್ಯಾಭ್ಯಾಸ ಅನ್ನೋದು. ಅದೇ ರೀತಿ ಇನ್ನೊಂದು ಸನ್ನಿವೇಶ ಏನು ಅಂದರೆ, ಈ ಯಮದೂತರ ಬಗ್ಗೆ ಶಿವು ಮತ್ತು ಅವರ ಅಜ್ಜಿಯಾದಂತಹ ಸಾಕವ್ವನ ನಡುವೆ ನಡೆಯುವಂತಹ ಮಾತುಕತೆ ಏನಿದೆ ಅದು ಸಹ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದರಲ್ಲಿ 2 ವಿಷಯಗಳನ್ನು ನಾವು ಗಮನಿಸಬಹುದು. ಒಂದು, ಈ ನರಕದ ಬಗ್ಗೆ ಭಯ ಇಲ್ವಾ ಅಂತ ಶಿವು ಕೇಳಿದಾಗ ಸಾಕವ್ವ ಹೇಳುವ ಉತ್ತರ ಏನು ಅಂದರೆ, ಈ ನರಲೋಕದಲ್ಲಿ ನಾನು ಪಟ್ಟಂತಹ ಕಷ್ಟ ಏನಿದೆ ಅದರ ಮುಂದೆ ಈ ನರಕದ ಕಷ್ಟ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ತನ್ನ ಜೀವನದಲ್ಲಿ ಅವಳು ಅಷ್ಟೊಂದು ಕಷ್ಟಗಳನ್ನು ಅನುಭವಿಸಿದ್ದಾಳೆ ಅನ್ನೋದು. 2ನೇ ವಿಷಯ ಏನು ಅಂದರೆ, ಈಗ ಯಮ ನಿನಗೆ ಏನು ವರ ಬೇಕು ಅಂತ ಕೇಳಿದ್ರೆ ಏನು ಕೇಳ್ಕೊಳ್ತೀಯ ಅಂತ ಶಿವು ಕೇಳಿದಾಗ ಅವಳು ಏನು ಹೇಳ್ತಾಳೆ ಅಂದರೆ, ನನ್ನ ಮೊಮ್ಮಗ ರಾಜ್ಯಭಾರ ಮಾಡಬೇಕು ಅಂತ ವರ ಕೊಡು ಅಂತ. ಅಂದರೆ ತಮ್ಮ ಒಂದು ಜನರಿಂದ ಯಾರಾದರೂ ಒಬ್ಬರು ಅಧಿಕಾರಕ್ಕೆ ಬಂದ್ಬಿಡಲ್ವಾ ಅನ್ನೋ ಒಂದು ಆಸೆ. ಇದು ಸಾವಿರಾರು ವರ್ಷಗಳ ಒಂದು ದೊಡ್ಡ ಕನಸು. ಇಲ್ಲಿವರೆಗೂ ಅದು ನನಸಾಗಿದೆ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಹೀಗೆ ಈ ಒಂದು ದಲಿತರ ಒಂದು ಜೀವನ, ಅವರ ಆಸೆ, ಅವರ ನೋವು, ನಲಿವು ಇದೆಲ್ಲವನ್ನು ಇದರೊಳಗೆ ನೋಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಇದರೊಳಗೆ ಈ